ಈತ ಅಲ್ಲಿ ತಲೆಯ ಆಕಾರದಲ್ಲಿರುವ ಕಲ್ಲುಗಳನ್ನ ಒಡೆಯುತ್ತಾನೆ. ಅದರಿಂದ ಮರಳು ಈಚೆ ಬರುತ್ತೆ. ಅದನ್ನ ನೋಡಿ ಎಲ್ಲರೂ ಮಿಕ್ಕ ಕಲ್ಲುಗಳನ್ನ ಕೂಡ ಒಡೆಯಲು ಸ್ಟಾರ್ಟ್ ಮಾಡ್ತಾರೆ. ಅವುಗಳಿಂದನೂ ಕೂಡ ತುಂಬಾನೇ ಮರಳು ಅನ್ನೋದು ಈಚೆ ಬರುತ್ತೆ. ನಂತರ ಆ ಕಲ್ಲುಗಳಲ್ಲಿರುವ ಸ್ತಂಭ ಒಳಗೆ ಹೋಗಲು ಸ್ಟಾರ್ಟ್ ಆಗುತ್ತೆ ಹಾಗೂ ಅದರ ಸುತ್ತಮುತ್ತಲಿರುವ ಕಂಬಗಳೆಲ್ಲ ಮೇಲಕ್ಕೆ ಎದ್ದು ಎಲ್ಲ ಒಂದು ಜಾಗಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಆವಾಗ ಇವರು ಅದರೊಳಗೆ ಬಿದ್ದು ಹೋಗುತ್ತಾರೆ. ಅದು ಒಂದು ಬಾವಿಯಾಗಿರುತ್ತದೆ. ಒಳಗೆ ಹೋಗಲು ತುಂಬಾನೇ ಮೆಟ್ಟಿಲುಗಳು ಇರುತ್ತವೆ. ಆದ್ರೆ ಇವರು ಬೇಗ ಹೋಗಿಲ್ಲ ಅಂದ್ರೆ ಅದು ಗೋಡೆ ಒಳಗೆ ಹೊಂಟೋಗ್ಬಿಡುತ್ತೆ. ಅದಕ್ಕಾಗಿಯೇ ಇವರು ತುಂಬಾನೇ ವೇಗವಾಗಿ ಇಳಿಯುತ್ತಾ ಇರುತ್ತಾರೆ. ಅಷ್ಟರಲ್ಲೇ ಆ ಕಲ್ಲುಗಳೆಲ್ಲ ಒಳಕ್ಕೆ ಹೊಂಟೋಗುತ್ತೆ. ಅವಾಗ ಅವರು ನೀರಿಗೆ ಬಿದ್ದೋಗುತ್ತಾರೆ. ಅವರು ಅಲ್ಲಿಂದ ಇನ್ನ ತುಂಬಾನೇ ಒಳಗೆ ಹೋದಾಗ ಅಲ್ಲಿ ತುಂಬಾನೇ ಚಿನ್ನದ ವಸ್ತುಗಳು ಅನ್ನೋದು ಇರುತ್ತೆ. ಅಲ್ಲಿ ಈತನಿಗೆ ಒಂದು ಶಕ್ತಿವಂತವಾದ ಬುರುಡೆ ಸಿಗುತ್ತೆ. ನಂತರ ಈತ ಅದನ್ನು ಅಲ್ಲಿರುವ ಗೋಡೆಗೆ ಇಟ್ಟ ನಂತರ ಇನ್ನೊಂದು ರಹಸ್ಯವಾದ ಬಾಗಿಲು ತೆರೆದುಕೊಳ್ಳುತ್ತದೆ. ಅವಾಗ ಅವರು ಒಳಗೆ ಹೋಗಿ ನೋಡಿದರೆ ಅಲ್ಲಿ ಪ್ರಾಣವಿಲ್ಲದ ಕೆಲವು ಏಲಿಯನ್ಗಳು ಕುಳಿತುಕೊಂಡಿರುತ್ತದೆ. ಅವುಗಳಲ್ಲಿ ಒಂದಕ್ಕೆ ಬುರುಡೆ ಇರುವುದಿಲ್ಲ. ಈತನ ಹತ್ತಿರ ಇರುವ ಬುರುಡೆಯನ್ನು ಅದಕ್ಕೆ ಇಡಲು ಹೋಗುತ್ತಾನೆ. ಇದಕ್ಕೂ ಕೂಡ ನಿಮಗೆ ನೆಕ್ಸ್ಟ್ ಪಾರ್ಟ್ ಬೇಕು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ, ಪಾರ್ಟ್ 2 ಅಂತ ಕಮೆಂಟ್ ಮಾಡಿ.